ಪ್ರೀತಿಯ ಸ್ನೇಹಿತರೆ ಹಾಗೂ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತು ಒಂದು ಲ್ಯಾಂಡ್ ಲಾರ್ಡ್ ಮೂವಿ ಅಂಥೇಳಿ ದುನಿಯಾ ವಿಜಯ್ ಅಭಿನಯದ ಮೂವಿ ಬಗ್ಗೆ ಆ, ಜಡೇಶ್ ಹಂಪಿಯವರ ನಿರ್ದೇಶನದ ಮೂವಿ ಅದು. ಅದ್ರ ಬಗ್ಗೆ ಕೆಲವೊಂದು ಮಾತುಗಳನ್ನು ವಿಷಯಗಳನ್ನ ಹಂಚ್ಕೋಬೇಕಾಗಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಆಲ್ರೆಡಿ ಪಿಕ್ಚರ್ ಹಿಟ್ಟಾದಂಗಾಯಿತು, ಗೆದ್ದದಂಗಾಯಿತು. ಯಾಕಂದರೆ ನಮ್ಮ ಸಂವಿಧಾನ ಏನು, ನಮ್ಮ ಸಂವಿಧಾನದ ತಾಕತ್ತೇನು, ಶಕ್ತಿ ಅಂಥೇಳಿ ಈ ಒಂದು ಫಿಲ್ಮ್ನಲ್ಲಿ, ಈ ಒಂದು ಚಿತ್ರದಲ್ಲಿ ತೋರಿಸಲಾಗಿದೆ. ಈ ದೇಶದ ಕೂಲಿ ಕಾರ್ಮಿಕರಿರ್ಬೋದು, ಅಸ್ಪೃಶ್ಯರಿರ್ಬೋದು, ಇವರ ನೋವಿನ ಕಥೆಯನ್ನು ಎಳೆ ಎಳೆಯಾಗಿ, ಆಮೇಲೆ ಅದರ ಜೊತೆಗೆ ಆಚರಣೆ, ಮೂಢನಂಬಿಕೆಗಳು, ಇವುಗಳನ್ನು ಎಳೆ ಎಳೆಯಾಗಿ ಈ ಚಿತ್ರದಲ್ಲಿ ಬಿಡಿಸಲಾಗಿದೆ. ಹಾಗೆ ಜಮೀನ್ದಾರರು, ದರ್ಬಾರ, ಕೆಳಜಾತಿಗಳ ಮೇಲೆ ಅವ್ರು ಮಾಡ್ತಕ್ಕಂಥ ದರ್ಬಾರಗಳು ಹಾಗೂ ದೌರ್ಜನ್ಯಗಳು ಈ ಚಿತ್ರದಲ್ಲಿ ಏನಪ್ಪ ಅಂದ್ರೆ ಒಂದು ಎಳೆ ಎಳೆ ಎಳೆಯಾಗಿ ಅದನ್ನು ಬಿಡಿಸಲಾಗಿದೆ ಅಂತ ಹೇಳ್ತಾರೆ. ಹಾಗೆ ರಾಜಕಾರಣಿಗಳ ಮುಖವಾಡ ಮತ್ತು ಉಳ್ಳವರು ಒಂದು ಮುಖವಾಡ, ಹಾಗೆ ನಮ್ಮ ಜೊತೆಗೆ ಇದ್ಕೊಂಡು ಹೊಂಚು ಹಾಕೋರ ಮುಖವಾಡ, ಇವೆಲ್ಲವನ್ನು ಈ ಪಿಕ್ಚರದಲ್ಲಿ ಭಾಳ ಸುಂದರವಾಗಿ ಕಟ್ಟಲಾಗಿ ಅದನ್ನು ಎಳೆ ಎಳೆಯಾಗಿ ಈ ಚಿತ್ರದಲ್ಲಿ ಬಿಡಿಸಿಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಇದರಲ್ಲಿ ಏನಪ್ಪ ಅಂತ ಹೇಳಿದರೆ ಶಿಕ್ಷಣದ ಮಹತ್ವ, ಶಿಕ್ಷಣದ ಪಾತ್ರ ಎಂಥದ್ದು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದರೆ ಶಿಕ್ಷಣ ಸಂಘಟನೆ ಹೋರಾಟದ ಡಾಕ್ಟರ್ ಅಂಬೇಡ್ಕರ್ ಏನು ಹೇಳಿದ್ರಲ್ಲ, ಹಾಗೆ ಈ ಶಿಕ್ಷಣದ ಮಹತ್ವವನ್ನು ಬಹಳ ಚೆನ್ನಾಗಿ ಸೊಗಸಾಗಿ ಅವರು ಇಲ್ಲಿ ಹೇಳಿದ್ದಾರೆ. ಯಾಕಂದರೆ ಇದು ವಿಶೇಷವಾಗಿ ಶಿಕ್ಷಣದ ಮಹತ್ವ ಏನದ, ಸಂವಿಧಾನದ ಮಹತ್ವವೇನದ, ಕಾನೂನುಗಳೇನದವ, ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿತಕ್ಕಂಥ ಘಟನೆಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಈ ಚಿತ್ರದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಗಳನ್ನು ಕೊಡಲಾಗಿದೆ. ಸಂವಿಧಾನಕ್ಕಿರ್ಬೋದು, ಕಾನೂನುಗಳಿಗಿರ್ಬೋದು, ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಗಳನ್ನು ಕೊಟ್ಟು ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಈ ಚಿತ್ರವನ್ನು ಆಯ್ಕೆ ಮಾಡ್ತಾರೆ. ಹೀಗೆ ಇದು ಮುಂದುವರಿತದೆ. ಕೆಲವೊಂದು ಕಡೆ ಏನಾಗುತ್ತಪ್ಪ ಅಂತ ಹೇಳಿದರೆ ಕೆಲವೊಂದು ಕಡೆ ಕೆಲವೊಂದು ಸೀನುಗಳು, ಸನ್ನಿವೇಶಗಳು ಏನಪ್ಪ ಅಂದ್ರೆ ನಮ್ಮ ಕಣ್ಣನ್ನು ಒದ್ದೆ ಮಾಡ್ತವೆ, ತೇವ ಮಾಡ್ತವೆ. ಯಾಕೆ ಅಂತ ಹೇಳಿದರೆ ಆ ಎಲ್ಲ ಸನ್ನಿವೇಶಗಳು, ದೃಶ್ಯಗಳು ಅಷ್ಟು ಸಾಮಾನ್ಯವಲ್ಲ. ಯಾಕಂದರೆ ಹಿಂದೆ ನಮ್ಮ ಪೂರ್ವಿಕರು, ನಮ್ಮ ಬೇರೆ ಬೇರೆ ಜಾತಿ ಜನರು ಅವರೆಲ್ಲ ಅನುಭವಿಸಿದ ಕಷ್ಟದ ಸಂಗತಿಗಳನ್ನು, ವಿಚಾರಗಳು ನಮಗೇನಪ್ಪ ಅಂದರೆ ಇವತ್ತು ಆ ಚಿತ್ರದಲ್ಲಿ ತೋರಿಸಲಾಗಿದೆ ಅಂತ ಹೇಳ್ತಾರೆ. ಈಗ ಎಷ್ಟೋ ಜನ ಅದರಿಂದ ಹೊರಗೆ ಬಂದಾರೆ, ಅವರೆಲ್ಲ ಪುಣ್ಯವಂತರು ಅಂತ ಹೇಳಿ ನಾವು ಹೇಳ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಮನುಸ್ಮೃತಿ ಉಳ್ಳವರ ಮತ್ತು ಮೇಲ್ವರ್ಗದವರ ಪರವಾದ ಸಂವಿಧಾನಿಕ ದೇಶದ ಕಟ್ಟಕಡೆಯ ವ್ಯಕ್ತಿಯ ಪರವಾಗಿದೆ ಅಂತ ಹೇಳ್ತಾರೆ. ಅಂದರೆ ಈ ಮನುಸ್ಮೃತಿ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಉಳ್ಳವರು ಮತ್ತು ಮೇಲುವರು ಪರವಾಗಿದ್ದರೆ, ಈ ಸಂವಿಧಾನ ಅನ್ನೋದು ದೇಶದ ಕಟ್ಟಕಡೆಯ ವ್ಯಕ್ತಿ ಅಂತ ಏನು ಕರಿತೀವಿ ಅವರ ಒಂದು ಪರವಾಗಿದೆ ಅಂತಕ್ಕಂಥದ್ದನ್ನು ಬಹಳ ಸರಳವಾಗಿ ಈ ಸಿನಿಮಾ ಮೂಲಕ ಅವರು ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಇನ್ನೊಂದು, ಈ ಒಂದು ಚಿತ್ರದಲ್ಲಿ ದುನಿಯಾ ವಿಜಯ್ ಇರ್ಬೋದು, ರಚಿತಾ ರಾಮ್ ಅವರು ಇರ್ಬೋದು, ಉಮಾಶ್ರೀಯರಿರ್ಬೋದು, ಇನ್ನು ಮುಂತಾದವರು ಏನಪ್ಪ ಅಂದ್ರೆ ಬಹಳ ಚೆನ್ನಾಗಿ ತಮ್ಮ ತಮ್ಮ ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಏನು ನಮ್ಮ ಮುಂದೆ ಆ ಘಟನೆಗಳು ನಡೀಲಿಕ್ಕತ್ತವೆ ಅನ್ನುವಷ್ಟರ ಮಟ್ಟಿಗೆ ಆ ಪಾತ್ರಗಳನ್ನು ಜೀವ ತುಂಬಿದ್ದಾರೆ. ಹಾಗೆ ಇನ್ನೊಂದು ಏನು ಹೇಳಬೇಕಪ್ಪ ಅಂತ ಹೇಳಿದರೆ, ಕೊನೆಯದಾಗಿ ಏನು ಹೇಳಬೇಕಪ್ಪ ಅಂದರೆ, ನಮ್ಮ ಸಂವಿಧಾನ ಸೂರ್ಯನಂತ ಹೊಳೆಯುತ್ತಿದ್ದರೆ ಮನುಸ್ಮೃತಿ ಅನ್ನೋದು ಏನಾಗುತ್ತಪ್ಪ ಅಂತ ಹೇಳಿದರೆ ಆ ಒಂದು ಶಾಖಕ್ಕೆ ಸುಡ್ತಾ ಇರುವಂತೆ ಕಾಣ್ತದೆ. ಏನು, ನಮ್ಮ ಸಂವಿಧಾನ ಸೂರ್ಯನಂತ ಹೊಳಿತಿದ್ರೆ ಮನುಸ್ಮೃತಿ ಅದು ಆ ಶಾಖಕ್ಕೆ ಸುಡುತ್ತಿರುವಂತೆ ಕಾಣ್ತದೆ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಪ್ರೇಕ್ಷಕರೇ ಕುಟುಂಬ ಸಮೇತ ಪ್ರತಿಯೊಬ್ಬರೂ ಕೂಡ ಈ ಫಿಲ್ಮನ್ನು ನೋಡ್ಬೋದು, ಈ ಮೂವಿಯನ್ನು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಇದು ತಂದೆ, ತಾತ, ಮುತ್ತಾತರ, ಹಿರಿಯರ ಒಂದು ಕಥೆಗಳನ್ನು, ಹಳ್ಳಿನ ಒಂದು ಸೊಗಡಿನ ಕಥೆಯನ್ನು, ಇದು ನಮ್ಮ ನೆಲದ ಕಥೆಯನ್ನು, ನಮ್ಮ ಭಾಷೆಯ ಕಥೆಯನ್ನು ಇದು ಯಾವತ್ತೂ ಹೇಳುತ್ತದೆ. ಹಾಗಾಗಿ ಇದನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ನೋಡ್ಬೋದು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಏನಪ್ಪ ಅಂದರೆ, ಈ ಲ್ಯಾಂಡ್ ಅಂತಕ್ಕಂಥ ಕಥೆಯನ್ನು ದುನಿಯಾ ವಿಜಯ್ ಅವರು ಒಪ್ಪಿಕೊಂಡಿರುವುದು, ಇದಕ್ಕೆ ಸಾಂಸ್ಕೃತಿಕವಾಗಿ ಜಡೇಶ್ ಹಂಪಿಯವ್ರ ಕಥೆಯನ್ನು ಬರೆದಿರ್ಬೋದು. ಇವೆಲ್ಲವೂ ಏನಪ್ಪ ಅಂದ್ರೆ ಒಂದು ಗಟ್ಟಿಯ ಕಥೆಗೆ ಒಂದು ಗಟ್ಟಿ ನಿರೂಪಣೆ, ಗಟ್ಟಿಯ ನಾಯಕ, ಗಟ್ಟಿಯ ಒಂದು ತಾರಾ ಬಳಗವನ್ನು ಇಲ್ಲಿ ನೋಡ್ಬೋದು. ಹಾಗಾಗಿ ದುನಿಯಾ ವಿಜಯ್ ಅವರಿಗೆ ಇಂಥ ಪಾತ್ರ ಮಾಡೋಕ್ಕೆ ಒಂದು ಎದೆಯ ಗುಂಡಿಗೆನೇ ಇದೆ ಅಂಥೇಳಿ ನಾವು ಹೇಳ್ತಾ, ಎಲ್ಲರೂ ಕುಟುಂಬ ಸಮೇತ ಈ ಮೂವಿಯನ್ನು
ನೋಡಿರಿ ಭಾಳ ಚೆನ್ನಾಗಿದೆ. ಇಂಥ ಮೂವಿಗಳನ್ನು ನಾವು ಬೆಳೆಸಬೇಕು, ನೋಡಬೇಕು ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.